ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ದಳಪತಿ ವಿಜಯ್ ಅವರು ಮತ್ತೆ ಸುದ್ದಿ ಆಗ್ತಲೇ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಸಿ ಎಂ ಆದಾಗಲೂ ಕೂಡ ಈ ಮಟ್ಟಕ್ಕೆ ಸುದ್ದಿ ಆಗಿರಲಿಲ್ಲ ಅಂತ ಅನಿಸುತ್ತೆ. ಇರಲಿ, ಯಾಕಂದರೆ ಅವರು ರಾಜಕೀಯದಲ್ಲೇ ಇದ್ದು ಸಿ ಎಂ ಆದಂತಹ ವ್ಯಕ್ತಿ ಸಿದ್ದರಾಮಯ್ಯ. ಬಟ್ ವಿಜಯ್ ಸಿನಿಮಾದಿಂದ ಡೈರೆಕ್ಟಾಗಿ ರಾಜಕೀಯಕ್ಕೆ ಧುಮುಕಿ 2 ವರ್ಷದಲ್ಲಿ ಸಿ ಎಂ ಸ್ಥಾನಕ್ಕೆ ಏರಿದಂತಹ ವ್ಯಕ್ತಿ ಈ ವಿಜಯ್ ಅವರು ಈಗ ಕೂತರೂ ಕೂಡ ಸುದ್ದಿ, ನಿಂತರೂ ಕೂಡ ಸುದ್ದಿ. ಬಟ್ ಇದೆಲ್ಲಕ್ಕಿಂತಲೂ ಡಿಫ್ರೆಂಟ್ ಆಗಿ ಸುದ್ದಿ ಆಗ್ತಿರೋದು ಅಂತ ಈ ವಿಚಾರವನ್ನು ನೋಡಿದ್ರೆ ಒಂದು ರೀತಿ ಸಿನಿಮಾಗಳಲ್ಲಿ ಬರುವಂಥ ಎಲಿವೇಶನ್ ಸೀನ್ಗಳೇನಿದ್ದಾವೆ ಆ ಸೀನ್ಗಳ ಥರ ಕಾಣುತ್ತೆ. ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ದಳಪತಿಯ ಮಾಸ್ ಎಂಟ್ರಿ, ಫೈಟ್ಸು, ಪಂಚ್ ಡೈಲಾಗ್ಸನ್ನು ನೋಡಿರ್ತೀರ. ಆದರೆ 2026 ಈ ಏಪ್ರಿಲ್ ತಿಂಗಳಲ್ಲಿ ರಿಯಲ್ ಲೈಫ್ನ ಒಂದು ರೀತಿ ಪೊಲಿಟಿಕಲ್ ಸ್ಕ್ರೀನ್ ಮೇಲೆ ವಿಜಯ್ ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, ಅದು ಇಡೀ ಇಂಡಿಯಾದ ರಾಜಕೀಯ ಇತಿಹಾಸದಲ್ಲಿ ಒಂದು ರೀತಿಯ ಹೊಸ ಚಾಪ್ಟರನ್ನು ಕ್ರಿಯೇಟ್ ಮಾಡಿದೆ. ಕೇವಲ 2 ವರ್ಷದ ಹಿಂದೆ, ಅಂದರೆ ಫೆಬ್ರವರಿ 2, 2024 ಶುರುವಾದಂತಹ ತಮಿಳಿಗ ವೆಟ್ರಿ ಕಳಗಂ TVK ಪಾರ್ಟಿ ಬರೋಬ್ಬರಿ 59 ವರ್ಷಗಳ ದ್ರಾವಿಡ ರಾಜಕಾರಣದ ಸಾಮ್ರಾಜ್ಯವನ್ನೇ ಉಡಿಸ್ ಮಾಡಿ ಈಗ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಚುನಾವಣಾ ಆಯೋಗದ ರಿಪೋರ್ಟ್ ಪ್ರಕಾರ 2026 ಎಲೆಕ್ಷನಲ್ಲಿ ತಮಿಳುನಾಡಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂತಂದರೆ 85.1% ಅಷ್ಟು ವೋಟಿಂಗ್ ಆಗಿದೆಯಂತೆ. ರಿಸಲ್ಟ್ ಬಂದಾಗ ಎಲ್ರಿಗೂ ಸಹ ಬಿಗ್ ಶಾಕ್. ಯಾಕಂದರೆ ಒಟ್ಟು 234 ಸೀಟ್ಗಳಲ್ಲಿ ಯಾರಿಗೂ ಮೆಜಾರಿಟಿ ಬರೋದಿಲ್ಲ ಅಂತ ಪೊಲಿಟಿಕಲ್ ಪಂಡಿತರೆಲ್ಲ ಲೆಕ್ಕ ಹಾಕಿದರೆ ವಿಜಯ್ ಅವರ TVK ಅನ್ನುವಂಥ ಒಂದು ಪಾರ್ಟಿ ಏಕಾಂಗಿಯಾಗಿ 108 ಸೀಟ್ಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಬಂತು. DMK ಕೇವಲ 59 ಸೀಟ್ಗಳಿಗೆ ಕುಸಿದ್ರೆ ADMK ಪಾರ್ಟಿ 47 ಸೀಟ್ಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಯಿತು. ಅಷ್ಟೇ ಅಲ್ಲ, ಸಾಕ್ಷಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಸಿಟ್ಟಿಂಗ್ CM MK ಸ್ಟಾಲಿನ್ ಅವರು ತಮ್ಮ ಸ್ವಂತ ಭದ್ರಕೋಟೆ ಕೊಳತ್ತೂರು ಕ್ಷೇತ್ರದಲ್ಲಿ TVK ಅಭ್ಯರ್ಥಿ VS ಬಾಬು ಅವರಾಗಿದ್ದರೂ ಒಂದು ರೀತಿಯ ಆಘಾತಕಾರಿ ಸೋಲನ್ನು ಕಾಣಬೇಕಾಯಿತು. ಈ ಸುನಾಮಿಗೆ ಕಾರಣ ಯಾರು ಗೊತ್ತಾ? 50 ವರ್ಷದ ಒಳಗಿನ ಯುವಕರು, ಜನ್ಜಿ ವೋಟರ್ಸ್ ಮತ್ತು ದಲಿತ ಸಮುದಾಯ. ತಮಿಳುನಾಡಿನಲ್ಲಿ 20% ಹೆಚ್ಚು ದಲಿತರಿರುವಂಥ 69 ಕ್ಷೇತ್ರಗಳ ಪೈಕಿ ಬಹುಪಾಲು ಕ್ಷೇತ್ರಗಳನ್ನು TVK ಕ್ಲೀನ್ ಸ್ವೀಪ್ ಮಾಡಿ ತನ್ನ ಬುಟ್ಟಿಗೆ ಹಾಕ್ಕೊಂಡಿದೆ. ರಾಜ್ಯದಲ್ಲಿರುವಂತಹ 46 ಮೀಸಲು ಕ್ಷೇತ್ರ, ರಿಸರ್ವ್ಡ್ ಕ್ಷೇತ್ರಗಳಲ್ಲಿ TVK ಬರೋಬ್ಬರಿ 24 ಕ್ಷೇತ್ರಗಳನ್ನು ಗೆದ್ದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಜಯ್ ಅವರ 35 ಮಂದಿ ಕ್ಯಾಬಿನೆಟ್ ಜೊತೆಗೆ ಪ್ರತಿಯೊಬ್ಬರ ಮಂತ್ರಿಗಳಾಗಿದ್ದಾರೆ ಅವರೆಲ್ಲರ ಹಿನ್ನೆಲೆ, ಜಾತಿ ಲೆಕ್ಕಾಚಾರ, ಕಾಂಗ್ರೆಸ್, VCK ಮತ್ತು IUML ಇವರ ಜೊತೆಗಿನ ಒಂದು ಪವರ್ ಶೇರಿಂಗ್ ಅನ್ನುವಂಥದ್ದು, ಮತ್ತು ಈ ಒಂದು ಹೊಸ ಸಮ್ಮಿಶ್ರ ಸರ್ಕಾರದ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡೋಣ. ವಿಡಿಯೋ ಸ್ಕಿಪ್ ಮಾಡಿದೆ, ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರ್ಯಾರು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಯಾವುದೇ ಪಾರ್ಟಿ ನಿಲ್ಲುವಂಥದ್ದು ಅದರ ಒಂದು ಸಿದ್ಧಾಂತದ ಮೇಲೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. TVK ಪಕ್ಷವು ಕೂಡ ಸೆಂಟ್ರಲ್ ಲೆಫ್ಟ್ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಬಂದಿದೆ. ಫೆಬ್ರವರಿ 2, 2025 ತಮ್ಮ ಪಾರ್ಟಿಯ ಮೊದಲ ವಾರ್ಷಿಕೋತ್ಸವದ ದಿನ ಇದೇ ದಳಪತಿ ವಿಜಯ್ ಅವರು ಪೆರಿಯಾರ್, ಅಂಬೇಡ್ಕರ್, ಕಾಮರಾಜ್ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದಂಥ ರಾಣಿ ವೇಲು ನಚ್ಚಿಯಾರ್, ಹಾಗೇನೆ ಅಂಜಲೈ ಅಮ್ಮಾಳ್ ಅನ್ನುವಂಥ ಅವರ ಎಲ್ಲ ವ್ಯಕ್ತಿಗಳ ಒಂದು ಪ್ರತಿಮೆಗಳನ್ನು ಅನಾವರಣಗೊಳಿಸಿ ತಮ್ಮ ಸೈದ್ಧಾಂತಿಕ ದಿಕ್ಸೂಚಿಯನ್ನು ಸ್ಪಷ್ಟವಾಗಿ ಜನರ ಮುಂದೆ ಇಟ್ಟಿದ್ದಾರೆ. ಹುಟ್ಟುವ ಎಲ್ಲ ಜೀವಿಯೂ ಸಮಾನ ಅನ್ನುವಂಥದ್ದು ಇವರ ಸ್ಲೋಗನ್ ಅನ್ನುವಂಥದ್ದು. ಸರಿ, ಈಗ ವಿಜಯ್ ಅವರ ಬಲಗೈ ಎಡಗೈ ಬಂಟರು ಅಂತಿದಾರಲ್ಲ, ಆ ಟಾಪ್ 4 ನಾಯಕರು ಯಾರು ಅಂತ ಡೀಟೇಲ್ ಆಗಿ ನೋಡೋಣ. ಅವರ ಒಂದು ಹಿನ್ನೆಲೆ ಏನು ಅಂತ. ನಂಬರ್ 1 ಸ್ಥಾನದಲ್ಲಿ ನೋಡೋದಾದ್ರೆ N ಆನಂದ್. ಇವರನ್ನೇ ಎಲ್ಲರೂ ಸಹ ಬ್ಯೂಸಿ ಆನಂದ್ ಅಂತ ಕರೆಯುವಂಥದ್ದು. ಇವರು TVK ಪಾರ್ಟಿಯ ಜನರಲ್ ಸೆಕ್ರೆಟರಿ, ಅಂದರೆ ವಿಜಯ್ ನಂತರದ 2ನೇ ಅತಿ ದೊಡ್ಡ ಪವರ್ಫುಲ್ ನಾಯಕ. 61 ವರ್ಷದ ಆನಂದ್ ಅವರ ಹಿನ್ನೆಲೆ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇವರು ಹುಟ್ಟಿದ್ದು ಪುದುಚೇರಿಯಲ್ಲಿ 2006 ಪುದುಚೇರಿಯ ಬಸ್ಸಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ವ್ಯಕ್ತಿ. ವಿಜಯ್ ಅವರ ಫ್ಯಾನ್ ಕ್ಲಬ್ ಅನ್ನು ವರ್ಷಗಳ ಕಾಲ ಮುನ್ನಡೆಸಿದಂತಹ ಇವರು ಈಗ
2026 ಎಲೆಕ್ಷನ್ನಲ್ಲಿ ಚೆನ್ನೈನ ಟಿ ನಗರ್ ಕ್ಷೇತ್ರದಿಂದ ಗೆದ್ದು ಆಯ್ಕೆಯಾಗಿ ಬಂದಿದ್ದಾರೆ. ಇವರಿಗೆ ವಿಜಯ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಅನ್ನುವಂತಹ ಬೃಹತ್ ಖಾತೆಯನ್ನು ಇವರಿಗೆ ಕೊಟ್ಟಿದ್ದಾರೆ. ಮತ್ತು ನಂಬರ್ 2 ಅದವ್ ಅರ್ಜುನ್, TVK ಪಾರ್ಟಿಯ ಎಲೆಕ್ಷನ್ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ ಜನರಲ್ ಸೆಕ್ರೆಟರಿ. ಇವರು 44 ವರ್ಷದ ಅದವ್ ಮೂಲತಃ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್, ಜೊತೆಗೆ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾನ ಈ ಒಂದು ಸಂಸ್ಥೆಯ ಅಧ್ಯಕ್ಷ ಕೂಡ. ಇವರ ಬ್ಯಾಕ್ಗ್ರೌಂಡ್ ತುಂಬಾ ಕಾಂಪ್ಲೆಕ್ಸು ಮತ್ತು ಇವರು ಭಾರತದ ಪ್ರಸಿದ್ಧ ಲಾಟ್ರಿ ಉದ್ಯಮಿ ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಅಳಿಯ. ಒನ್ ಮೈಂಡ್ ಇಂಡಿಯಾ ಮತ್ತು ವಾಯ್ಸ್ ಆಫ್ ಕಾಮನ್ಸ್ ಅನ್ನುವಂತಹ ಸಂಸ್ಥೆಗಳ ಮೂಲಕ ಡೇಟಾ ಡ್ರಿವನ್ ಅನ್ನುವಂತಹ ಎಲೆಕ್ಷನ್ ಸ್ಟ್ರಾಟಜಿ ಮಾಡುವಂಥ ಕೆಲಸದಲ್ಲಿ ಇವರು ಭಾಳಷ್ಟು ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಈ ಹಿಂದೆ VCK ಪಾರ್ಟಿಯಲ್ಲಿ ಉಪಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಇವರು ಇದೇ ಜನವರಿ 2025ರಲ್ಲಿ TVKಯನ್ನು ಸೇರಿರ್ತಾರೆ. ಮತ್ತು ಚೆನ್ನೈನ ವಲ್ಲಿವಾಕ್ಕಂ ಕ್ಷೇತ್ರದಿಂದ ಗೆದ್ದಿರುವಂಥ ಇವರಿಗೆ ಲೋಕೋಪಯೋಗಿ PWD ಮತ್ತು ಕ್ರೀಡಾ ಅಭಿವೃದ್ಧಿ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ. ಇವರು SC ಸಮುದಾಯಕ್ಕೆ ಸೇರಿದಂತಹ ಪ್ರಬಲ ನಾಯಕರಾಗಿದ್ದಾರೆ. ಮತ್ತು ನಂಬರ್ 3 KA ಸೆಂಗೋಟ್ರಯ್ಯನ್ ಅವರು 78 ವರ್ಷದ ಹಿರಿಯ ಮುತ್ಸದ್ದಿ ನಾಯಕ. ಇವರು AIADMK ಪಾರ್ಟಿಯಲ್ಲಿದ್ದಾಗ ಬರೋಬ್ಬರಿ 10 ಬಾರಿ ಶಾಸಕರಾಗಿದ್ದವರು. ಗೌಂಡರ್ ಸಮುದಾಯದ ಪ್ರಬಲವಾದಂತಹ ನಾಯಕ. ಕೊಂಗು ವೆಲ್ಲಾಲಾರ್ ಅಂತ ಕೂಡ ಈ ಒಂದು ಸಮುದಾಯವನ್ನು ಕರೀತಾರೆ. ನವೆಂಬರ್ 2025ರಲ್ಲಿ ಇದೇ ADMKಯಿಂದ ಉಚ್ಚಾಟನೆಗೊಂಡು TVKನ ಸೇರ್ತಾರೆ. ಮತ್ತು ಗೋಬಿಚೆಟ್ಟಿಪಾಳ್ಯಂ ಅನ್ನುವಂತಹ ಕ್ಷೇತ್ರದಿಂದ ಗೆದ್ದಿರುವಂಥ ಇವರಿಗೆ ಮೊದಲು ಹಣಕಾಸು ಖಾತೆ ನೀಡಲಾಗಿತ್ತು, ನಂತರ ಅದನ್ನು ಕಂದಾಯ ಮತ್ತು ವಿಪತ್ತು ನಿರ್ವಹಣೆ ಖಾತೆಗೆ ಬದಲಾಯಿಸಲಾಯಿತು. ಇವರು ವಿಧಾನಸಭೆಯ ಸಭಾಧ್ಯಕ್ಷರು ಕೂಡ ಈಗ ಆಗಿದ್ದಾರೆ. ಮತ್ತು ನಂಬರ್ 4 CTR ನಿರ್ಮಲ್ ಕುಮಾರ್ ಅನ್ನುವಂಥವ್ರು 44 ವರ್ಷದ ಯುವ ನಾಯಕ. ಈ ಹಿಂದೆ BJP ಮತ್ತು ADMK ಪಾರ್ಟಿಗಳಲ್ಲಿ IT ಮತ್ತು ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಕೆಲಸ ಮಾಡಿದಂಥವ್ರು. ಮತ್ತು ಜನವರಿ 2025ರಲ್ಲಿ TVKಯನ್ನು ಸೇರಿ ಈಗ IT ವಿಭಾಗದ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಮದುರೈನ ತಿರುಪರಂಕುಂಡ್ರಂ ಅನ್ನುವಂಥ ಕ್ಷೇತ್ರದಿಂದ ಭಾರಿ ಬಹುಮತದಿಂದ ಗೆದ್ದಿರುವಂಥ ಇವರಿಗೆ ಇಂಧನ ಸಂಪನ್ಮೂಲ ಮತ್ತು ಕಾನೂನು ಖಾತೆಯನ್ನು ಇವರಿಗೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಷ್ಟು ಇವು ಮೇಜರ್ ಆಗಿರ್ತಕ್ಕಂಥ ವ್ಯಕ್ತಿಗಳ ವಿಷಯ. ಮತ್ತು ಇಲ್ಲಿವರೆಗೆ ತಮಿಳುನಾಡನ್ನು ಆಳದಂತಹ ದ್ರಾವಿಡ ಪಕ್ಷಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬರೀ ಭಾಷಣ ಮಾಡ್ತಾ ಬರ್ತಾ ಇದ್ವು. ಇಂದಿನ MK ಸ್ಟಾಲಿನ್ ನೇತೃತ್ವದ DMK ಸರ್ಕಾರದಲ್ಲಿ ಗರಿಷ್ಠ ಅಂತಂದರೆ ಕೇವಲ 4 ಜನ SC ಮಂತ್ರಿಗಳಿದ್ದರು. ಆದರೆ ವಿಜಯ್ ತಮ್ಮ ಒಂದು 35 ಸದಸ್ಯರ ಒಂದು ಸಂಪುಟದಲ್ಲಿ ಬರೋಬ್ಬರಿ 8 ಮಂದಿ ಪರಿಶಿಷ್ಟ ಜಾತಿ ಅಂದರೆ SCಗೆ ಸೇರಿದಂತಹ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ನೀಡಿದ್ದಾರೆ. ಇದು ತಮಿಳುನಾಡಿನ ಇತಿಹಾಸದಲ್ಲೇ ಒಂದು ರೀತಿಯ ಅತಿ ದೊಡ್ಡ ರೆಕಾರ್ಡ್ ಅಂತಲೇ ಹೇಳ್ಬೋದು. ಜೊತೆಗೆ ಒಬ್ಬರಿಗೆ ST ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಆ ಒಂದು ಕೋಟಾದಡಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಒಟ್ಟು 9 ಮೀಸಲು ಸ್ಥಾನಗಳು ಸಂಪುಟದಲ್ಲಿ ಇದ್ದಾವೆ. ಆ 8 ಪವರ್ಫುಲ್ ದಲಿತ ಮಂತ್ರಿಗಳು ಯಾರು ಮತ್ತು ಅವರ ಖಾತೆಗಳೇನು ಅಂತ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ P. ವಿಶ್ವನಾಥ್, ಕಾಂಗ್ರೆಸ್ನಿಂದ ಇವರು ಗೆದ್ದಂತಹ ವ್ಯಕ್ತಿ. ಮತ್ತು ಕಾಂಗ್ರೆಸ್ ಪಾರ್ಟಿಯ ಶಾಸಕರು, ಈಗ ಹಾಲಿ ಶಾಸಕರು. ಅತ್ಯಂತ ವಿಶೇಷ ಏನಪ್ಪ ಅಂತಂದರೆ ಇವರು ದಲಿತ ಸಮುದಾಯಕ್ಕೆ ಸೇರಿದ ಇವರು ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸದೆ ದಲಿತ ಸಮುದಾಯಕ್ಕೆ ಸೇರಿದ್ರು ಕೂಡ ಮೇಲೂರು ಅನ್ನುವಂತಹ ಜನರಲ್ ಕ್ಯಾಟಗರಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ವ್ಯಕ್ತಿ. ಮಾಜಿ ಬ್ಯಾಂಕರ್ ಆಗಿರುವಂಥ ಇವರಿಗೆ ಅತ್ಯಂತ ಪ್ರಮುಖವಾದಂಥ ಉನ್ನತ ಶಿಕ್ಷಣ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ ಒನ್ D. ಲೋಕೇಶ್ ತಮಿಳ್ ಸೆಲ್ವನ್ ಅನ್ನುವಂಥವರು TVK ಪಾರ್ಟಿಯವರು 42 ವರ್ಷದ ಯುವ ನಾಯಕ. ADMKಯ ಮಾಜಿ ಸ್ಪೀಕರ್ P. ಧನಪಾಲ್ ಅವರ ಪುತ್ರ. ರಾಸಿಪುರಂ ಅನ್ನುವಂಥ ಕ್ಷೇತ್ರದಿಂದ SC ಕ್ಷೇತ್ರದಿಂದ ಗೆದ್ದಿರುವಂಥ ಇವರಿಗೆ ರಾಜ್ಯ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ತರುವಂತಹ ವಾಣಿಜ್ಯ ತೆರಿಗೆ ಮತ್ತು ನೋಂದಣಿ ಖಾತೆಯನ್ನು ಇವರು ಕೊಟ್ಟಿದ್ದಾರೆ. ಮತ್ತು ಅದವ್ ಅರ್ಜುನ್ TVK ಪಕ್ಷದವರೇ, ನಾ ಹಿಂದೆ ಹೇಳಿದಂತೆಯೇ 42 ವರ್ಷದ ವ್ಯಕ್ತಿ. ಇವರು ವಲ್ಲಿ ವಾಕ್ಯಂ ಅನ್ನುವಂಥ ಕ್ಷೇತ್ರದಿಂದ ಗೆದ್ದಿದ್ದು ಈಗ PWD ಕ್ರೀಡಾ ಸಚಿವರಾಗಿದ್ದಾರೆ. ಇವರು ಸಹ SC ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಮತ್ತು SC ಸಮುದಾಯಕ್ಕೆ ಸೇರಿದಂಥವರು. ಮತ್ತು S. ಕಮಲಿ TVK ಪಕ್ಷದವರು, ಕೇವಲ 28 ವರ್ಷ ವಯಸ್ಸಿನ ಯುವತಿ, ಇಂಗ್ಲೀಷ್ ಸಾಹಿತ್ಯದಲ್ಲಿ MA ಮತ್ತು B.Ed ಮಾಡಿರುವಂಥ ಗೃಹಿಣಿ, ಹೌಸ್ ವೈಫು. ಇವರು ಅವಿನಾಶಿ ಅನ್ನುವಂಥ ಒಂದು SC ಕ್ಷೇತ್ರದಿಂದ ಕೇಂದ್ರ ಸಚಿವ L. ಮುರುಗನ್ ಅವರನ್ನೇ ಸೋಲಿಸಿ ಸಚಿವೆಯಾಗಿದ್ದಾರೆ. ಇವರಿಗೆ ಪಶುಸಂಗೋಪನೆ, ಅನಿಮಲ್ ಹಸ್ಬೆಂಡ್ರಿ ಅನ್ನುವಂಥ ಒಂದು ಖಾತೆಯನ್ನು ಇವರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ V. ಗಾಂಧಿರಾಜ್ TVK ಪಕ್ಷದವರು.
52 ವರ್ಷದ ಹಿರಿಯ ನಾಯಕ, ಅರಕ್ಕೋಣಂ ಕ್ಷೇತ್ರದಿಂದಾಗಿದ್ದಿರುವಂಥ ವ್ಯಕ್ತಿ. ಇವರಿಗೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಏನು ಸಹಕಾರ ಕೋಆಪರೇಟಿವ್ ಒಂದು ಖಾತೆಯನ್ನು ಇವರಿಗೆ ಕೊಟ್ಟಿದ್ದಾರೆ. ಮತ್ತೊಬ್ಬರು ಕೆ ಜಗದೀಶ್ವರಿ, 40 ವರ್ಷದವರು, TVK ಪಕ್ಷದಿಂದಲೇ ಗೆದ್ದಂತಹ ಮಹಿಳೆ, BSc ಪದವೀಧರೆ. ಏನು ರಾಜಪಾಳ್ಯಂ ಅನ್ನುವಂಥ ಕ್ಷೇತ್ರದಿಂದ ಗೆದ್ದಿರುವಂಥ ಇವರಿಗೆ ಸಮಾಜ ಕಲ್ಯಾಣ ಮತ್ತು ಮಹಿಳಾ ಸಬಲೀಕರಣ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಪಿ ಮದನ್ ರಾಜ, TVK ಪಕ್ಷದವರೇ, ಒಟ್ಟಪಿಡಾರಂ ಕ್ಷೇತ್ರದಿಂದ ಗೆದ್ದಿರುವಂಥ ಇವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ MSME ಸಣ್ಣ ಮತ್ತು ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯ ಖಾತೆಯನ್ನು, ಈ ಒಂದು ಜವಾಬ್ದಾರಿಯನ್ನು ಇವರು ಕೊಟ್ಟಿದ್ದಾರೆ. ವನ್ನಿ ಅರಸು ಅನ್ನುವಂಥವರು ದಲಿತ ಹಕ್ಕುಗಳ ಪ್ರಕಾರ ಏನು ಹೋರಾಟಗಾರರು. ಇವರು VCK ಪಾರ್ಟಿಯವರು, VCK ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥವರು. 55 ವರ್ಷದ ಇವರು ತಿಂಡಿವನಂ ಕ್ಷೇತ್ರದಿಂದ ಗೆದ್ದಿರುವಂತಹ ವ್ಯಕ್ತಿ. 3ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಇವರಿಗೆ ಇವರನ್ನು ಸೇರಿಸ್ಕೊಂಡಿದ್ದು, ಈಗಾಗಲೇ ಇವರಿಗೆ ಸಾಮಾಜಿಕ ನ್ಯಾಯ, ಆದಿದ್ರಾವಿಡ ಮತ್ತು ಗಿರಿಜನ ಕಲ್ಯಾಣ ಖಾತೆಯನ್ನು ಇವರಿಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ಟಾರ್ ಡೈರೆಕ್ಟರ್ ರಂಜಿತ್ ಅವರು ಟ್ವೀಟ್ ಮಾಡಿ ಹೇಳಿದಾಗೇ, ಇದು ಪ್ರಾತಿನಿಧಿಕ ರಾಜಕಾರಣದ ನೈಜ ಪ್ರತಿರೂಪ ಮತ್ತು ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಇದೊಂದು ಮಹತ್ವವಾದ ಐತಿಹಾಸಿಕ ಹೆಜ್ಜೆ ಅಂತ ನಾವು ಸಹ ನೋಡ್ಬೋದಾಗಿದೆ. ಸ್ನೇಹಿತರೆ, ಭಾಳ ಅಚ್ಚರಿ ಅನ್ನುವಂತೆ ಇದೇ ಮೊದಲ ಬಾರಿಗೆ ತಮಿಳುನಾಡಿನ ಕ್ಯಾಬಿನೆಟ್ನಲ್ಲಿ 4 ಮಂದಿ ಮಹಿಳೆಯರು ಫುಲ್ ಟೈಮ್ ಕ್ಯಾಬಿನೆಟ್ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಜಯಲಲಿತಾ ಅವರ ಟೈಮಲ್ಲೂ ಕೂಡ ಇಷ್ಟೊಂದು ಮಹಿಳಾ ಮಂತ್ರಿಗಳು ಇರಲಿಲ್ಲ. ಆ 4 ಮಂದಿ ಮಹಿಳೆಯರು ಯಾರು ಅಂತ ನೋಡೋದಾದರೆ, ಒಂದು ನಾನು ಆಗಲೇ ಹೇಳಿದಾಗೇ 28 ವರ್ಷದ ಎಸ್ ಕಮಲಿ, ಪಶುಸಂಗೋಪನೆ, ಮತ್ತು 2ನೇದು ಕೆ ಜಗದೀಶ್ವರಿ, ಸಮಾಜ ಕಲ್ಯಾಣ, ಮತ್ತು 3ನೇದು 29 ವರ್ಷದ ಎಸ್ ಕೀರ್ತನ ಅನ್ನುವಂಥ ವ್ಯಕ್ತಿ ಮಹಿಳೆ ಪಾಂಡಿಚೇರಿ ವಿವಿಯಿಂದ ಸಂಖ್ಯಾಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂಥ ಇವರು 7 ದಶಕಗಳಿಂದ ಪುರುಷರನ್ನೇ ಆರಿಸ್ತಿದ್ದಂತಹ ಶಿವಕಾಶಿ ಅನ್ನುವಂಥ ಕ್ಷೇತ್ರದಿಂದ ಗೆದ್ದಂತಹ ಮೊದಲ ಮಹಿಳೆ. ಇವರಿಗೆ ಬೃಹತ್ ಕೈಗಾರಿಕೆ ಅನ್ನುವಂಥ ಒಂದು ದೊಡ್ಡ ಇಂಡಸ್ಟ್ರೀಸ್ ಖಾತೆಯನ್ನು ಕೂಡ ಇವರಿಗೆ ಕೊಟ್ಟಿದ್ದಾರೆ. ಇನ್ನು 4ನೇದಾಗಿ ಸಿ ವಿಜಯಲಕ್ಷ್ಮಿ, ಕುಮಾರಪಾಳ್ಯಂ ಅನ್ನುವಂಥ ಕ್ಷೇತ್ರದಿಂದ AIADMKಯ ಬಲಿಷ್ಠ ನಾಯಕ ಪಿ ತಂಗಮಣಿ ಅನ್ನುವಂಥ ವ್ಯಕ್ತಿಯನ್ನು ಸೋಲಿಸಿದಂಥ ಇವರಿಗೆ ಹಾಲು ಮತ್ತು ಡೈರಿ ಅಭಿವೃದ್ಧಿಯ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತ ಬ್ಯಾಂಕ್ ಈ ಬಾರಿ DMKಯಿಂದ ಶಿಫ್ಟ್ ಆಗಿ ವಿಜಯ್ ಅವರ ಕೈ ಹಿಡಿದಿದೆ. ಸಂಪುಟದಲ್ಲಿ ಇವರ ಒಂದು ಸಂಪುಟದಲ್ಲಿ, ವಿಜಯ್ ಅವರ ಸಂಪುಟದಲ್ಲಿ 2 ಮುಸ್ಲಿಂ ಮತ್ತು 1 ಕ್ರಿಶ್ಚಿಯನ್ ಮಂತ್ರಿಗಳಿದ್ದಾರೆ. AM ಶಹಜಹಾನ್ IUML ಒಂದು ಪಾರ್ಟಿಯಿಂದ ಗೆದ್ದು ಬಂದಂಥವರು, 57 ವರ್ಷದ ಇವರು ಪಾಪನಾಸಂ ಅನ್ನುವಂಥ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇವರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಬೋರ್ಡ್ ಅನ್ನೋ ಒಂದು ಖಾತೆಯನ್ನು ಇವ್ರಿಗೆ ಕೊಟ್ಟಿದ್ದಾರೆ. ಮತ್ತು ಜೈ ಮೊಹಮ್ಮದ್ ಫರ್ವಾಜ್ ಅನ್ನುವಂಥವರು TVK ಪಕ್ಷದಲ್ಲೇ ಗೆದ್ದಿರುವಂಥ ವ್ಯಕ್ತಿ, ಕೇವಲ 31 ವರ್ಷದ ಯುವಕ, ನ್ಯಾಷನಲ್ ಲಾ ಸ್ಕೂಲ್ನಿಂದ BA LLB ಮಾಡಿರುವಂಥ ಇವರು ಅರ್ಥಾಂಗಿ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಇವರಿಗೆ ಕಾರ್ಮಿಕ ಕಲ್ಯಾಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರು ಎನ್ ಮೇರಿ ವಿಲ್ಸನ್, TVK ಪಾರ್ಟಿಯವರು, 46 ವರ್ಷದ ಕ್ರಿಶ್ಚಿಯನ್ ಮಹಿಳೆ, ಡಾಕ್ಟರ್ RK ನಗರದಿಂದ ಇವರು ಆರಿಸಿ ಬಂದಿರತಕ್ಕಂಥದ್ದು. ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಡಾಕ್ಟರೇಟ್ ಮಾಡಿರುವಂಥ ಇವರಿಗೆ ಇಡೀ ರಾಜ್ಯದ ಬೊಕ್ಕಸವನ್ನು ಕಾಯುವಂತಹ ಹಣಕಾಸು ಯೋಜನೆ ಮತ್ತು ಅಭಿವೃದ್ಧಿ ಒಂದು ಫೈನಾನ್ಸ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಖಾತೆಯನ್ನು ಇವರಿಗೆ ನೀಡಿದ್ದಾರೆ. ಇದು ವಿಜಯ್ ಅವರ ಎಜುಕೇಷನ್ ಬೇಸ್ಡ್ ಆಡಳಿತಕ್ಕೆ ಒಂದು ರೀತಿ ಸಾಕ್ಷಿ ಅಂತಲೇ ನೋಡಬೇಕಾಗತ್ತೆ. ವಿಜಯ್ ಅವರ ಕ್ಯಾಬಿನೆಟ್ನಲ್ಲಿ ಒಟ್ಟು 35 ಮಂತ್ರಿಗಳ ಪೈಕಿ 22 ಜನ 50 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು. ಆರ್ ವಿನೋದ್ 32 ವರ್ಷ, ಕೃಷಿ ಸಚಿವ. VK ರಾಜೀವ್ 33 ವರ್ಷ, MSME ಒಂದು ಸಚಿವ. ಮತ್ತು ಡಿ ಶರತ್ ಕುಮಾರ್ 34 ವರ್ಷ, ಮಾನವ ಸಂಪನ್ಮೂಲ ಸಚಿವ. ವಿಜಯ್ ಬಾಲಾಜಿ ಅನ್ನುವಂಥ ವ್ಯಕ್ತಿ 39 ವರ್ಷ, ಕೈಮಗ್ಗ. ಮತ್ತು ಕೆ ವಿಘ್ನೇಶ್ 38 ವರ್ಷದ ವ್ಯಕ್ತಿ, ಮದ್ಯ ನಿಷೇಧ ಮತ್ತು ಅಬಕಾರಿ. ಹೀಗೆ ಯುವಕರದ್ದೇ ಈ ಒಂದು ಕ್ಯಾಬಿನೆಟ್ನಲ್ಲಿ ದರ್ಬಾರ್ ಅಂತಲೇ ಹೇಳ್ಬೋದು. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ 60 ವರ್ಷದ ಆರ್ ಕುಮಾರ್ ಅವರು IIM ಬೆಂಗಳೂರಿನಲ್ಲಿ ಓದಿದ್ದಾರೆ. ಅವರಿಗೆ ರಾಜ್ಯದ ಮೊದಲ ಬಾರಿಗೆ ಸೃಷ್ಟಿಯಾಗುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು IT ಅಂತ ಏನು ಕರಿತೀವಿ ನಾವು, AIIT, ಮತ್ತು ಡಿಜಿಟಲ್ ಸೇವೆಗಳ ಹೊಸ ಇಲಾಖೆಯನ್ನೇ ಇವರಿಗೆ ಕೊಟ್ಟಿದ್ದಾರೆ. ವೈದ್ಯರಾಗಿ IRS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಂತಹ 46 ವರ್ಷದ KG ಅರುಣ್ ರಾಜ್ ಅವರಿಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಾಮಾಜಿಕ ನ್ಯಾಯ ಅಂತಂದರೆ ಕೇವಲ ಒಂದು ವರ್ಗಕ್ಕೆ ಅಲ್ಲ,
ಅದು ಎಲ್ರಿಗೂ ಸಹ ಸಿಗಬೇಕಾಗಿರೋದು ಎಲ್ರಿಗೂ ಎಲ್ಲವೂ ಸಹ ಸಿಗಬೇಕು ಅನ್ನುವಂಥದ್ದು ವಿಜಯ್ ಅವರ ಸಿದ್ಧಾಂತ. ದ್ರಾವಿಡ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಸ್ಥಾನ ಸಿಗುವಂಥದ್ದು ತೀರಾ ವಿರಳ ಅಂತಲೇ ಹೇಳ್ಬೋದು. ಬಟ್ TVK ಕ್ಯಾಬಿನೆಟ್ನಲ್ಲಿ ಇಬ್ಬರು ಬ್ರಾಹ್ಮಣ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಮೈಲಾಪುರದಿಂದ ಗೆದ್ದಂತಹ ಚಾರ್ಟೆಡ್ ಅಕೌಂಟೆಂಟ್ P. ವೆಂಕಟರಮಣನ್ ಅನ್ನುವಂಥ ವ್ಯಕ್ತಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತು ಶ್ರೀರಂಗಂನಿಂದ ಗೆದ್ದು ಬಂದಂತಹ ರಮೇಶ್ ಅವರಿಗೆ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯನ್ನು ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ದಕ್ಷಿಣ ತಮಿಳುನಾಡಿನಲ್ಲಿ ಪ್ರಬಲವಾಗಿರುವಂತಹ ನಾಡಾರ್ ಸಮುದಾಯಕ್ಕೆ ಸೇರಿದಂತಹ ಕನ್ಯಾಕುಮಾರಿಯ ಕಿಳ್ಳಿಯೂರು ಕ್ಷೇತ್ರದಿಂದ ಗೆದ್ದು ಬಂತಹ ಕಾಂಗ್ರೆಸ್ ಶಾಸಕ S. ರಾಜೇಶ್ ಕುಮಾರ್ ಅವರಿಗೆ ಪ್ರವಾಸೋದ್ಯಮ ಖಾತೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಮೀನುಗಾರರ ಒಂದು ಅಭಿವೃದ್ಧಿಗೆ ವಿಜಯ್ ಅವರ ಅತ್ಯಂತ ಆಪ್ತರಾಗಿರುವಂತಹ 1992ರ ನಾಳೆಯ ತೀರ್ಪು ಸಿನಿಮಾದಿಂದ ಜೊತೆಯಲ್ಲಿರುವಂತಹ 52 ವರ್ಷದ A. ಶ್ರೀನಾಥ್ ತೂತುಕುಡಿ ಆ ಒಂದು ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಅವರಿಗೆ ಮೀನುಗಾರಿಕಾ ಖಾತೆಯನ್ನು ಕೊಟ್ಟಿದ್ದಾರೆ. ಇದು ತಮಿಳುನಾಡಿನಲ್ಲಿ 1952ರ ನಂತರದ ರಚನೆಯಾದಂಥ ಅಪರೂಪವಾದಂಥ ಒಂದು ರೀತಿಯ ಸಮ್ಮಿಶ್ರ ಸರ್ಕಾರ. ಕಾಂಗ್ರೆಸ್ ಪಕ್ಷವು ಬರೋಬ್ಬರಿ 59 ವರ್ಷಗಳ ನಂತರ 1967ರ ನಂತರ ಇದೇ ಮೊದಲ ಬಾರಿಗೆ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಪಡ್ಕೊಳ್ಳುವಂಥ ಅವಕಾಶ ಸಿಕ್ಕಿದೆ. VCK ಮತ್ತು IUML ಪಕ್ಷಗಳು ಮೊದಲು DMK ಮೈತ್ರಿಕೂಟದಲ್ಲಿದ್ದವು. ಚುನಾವಣೆ ಮುಗಿದ ಮೇಲೆ ವಿಜಯ್ ಅವರು ಈ ಒಂದು ಪಕ್ಷಗಳಿಗೆ ಮುಕ್ತವಾಗಿ ಮಂತ್ರಿ ಸ್ಥಾನದ ಆಫರ್ ಮಾಡಿದರು. DMKಯ ನಾಯಕರು VCK ಪಾರ್ಟಿಯನ್ನು ಬಾಗಿದ ತೆಂಗಿನ ಮರ, ಬೆಂಟ್ ಕೋಕೋನಟ್ ಟ್ರೀ ಅಂತೆಲ್ಲ ಲೇವಡಿ ಮಾಡಿ ಮಾತನಾಡಿದರು. ಇದಕ್ಕೆ ತಿರುಗೇಟು ಕೊಟ್ಟಂತಹ TVK ಸಾಮಾಜಿಕ ನ್ಯಾಯದ ಪರವಾಗಿರುವ ಪಕ್ಷಗಳು ಅಧಿಕಾರದಲ್ಲಿ ಪಾಲು ಕೇಳಿದ್ರೆ DMK ಬೆದರಿಸ್ತಾ ಇದೆ. ನಮ್ಮ ಪವರ್ ಶೇರಿಂಗ್ ಅನ್ನುವಂಥ ಫಾರ್ಮುಲಾವನ್ನು ನೋಡಿ DMKಯ ಕೌಟುಂಬಿಕ ರಾಜಕಾರಣಕ್ಕೆ ನಡುಕ ಶುರುವಾಗಿದೆ ಅಂತ ಸ್ಟ್ರಾಂಗ್ ಆಗಿ ಇವರು ಸಹ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ VCK ಮತ್ತು IUML ಅಧಿಕೃತವಾಗಿ TVK ಸರ್ಕಾರವನ್ನು ಸೇರಿಕೊಂಡಿದ್ದಾರೆ. ಸ್ನೇಹಿತರೆ, ಕೇವಲ ಒಬ್ಬ ಸಿನಿಮಾ ಆ್ಯಕ್ಟರ್ ಆಗಿ ಎಂಟ್ರಿ ಕೊಟ್ಟು ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲದೆ 59 ವರ್ಷದ ದ್ರಾವಿಡ ಕೋಟೆಯನ್ನು ಒಡೆದು ದಲಿತರು, ಮಹಿಳೆಯರು, ಯುವಕರು, ಅಲ್ಪಸಂಖ್ಯಾತರು, ಪ್ರಬಲ ವರ್ಗಗಳು ಅಂತ ಏನಿದ್ದಾವೆ ಮತ್ತು ಬ್ರಾಹ್ಮಣರನ್ನೂ ಸಹ ಒಟ್ಟಿಗೆ ಸೇರಿಸಿ 35 ಮಂದಿಯ ಈ ಒಂದು ಐತಿಹಾಸಿಕ ಟೀಮನ್ನು ಕಟ್ಟಿರುವಂತಹ C. ಜೋಸೆಫ್ ವಿಜಯ್ ಅವರ ಈ ಒಂದು ನಡೆ ನಿಜಕ್ಕೂ ಸಹ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳ್ಬೋದು. ಈ TVK ಕ್ಯಾಬಿನೆಟ್ ತಮಿಳುನಾಡಿನ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ಬಹುಶಃ ನಾವೆಲ್ಲರೂ ಸಹ ಕಾದು ನೋಡಬೇಕಾಗತ್ತೆ, ಕಾಲ ಉತ್ತರಿಸುತ್ತೆ. ಈ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಈಗಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ದಾವೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನೊಂದಿಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಭೀಮ್, ಧನ್ಯವಾದಗಳು.